ಸರ್, ಇವತ್ತು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ಶಾಲೆ ವಿಡಿಎಸ್ಆರ್ ಡಿಇಡಬ್ಲ್ಯೂ ಸೊಸೈಟಿ ಅಡಿಯಲ್ಲಿ ನಡೀತಾ ಇದ್ದು, ನಮ್ಮ ಶಾಲೆ ಬಂದ್ಬಿಟ್ಟು ವಿದ್ಯಾಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಈ ವಿಷಯವಾರು ವಸ್ತು ಪ್ರದರ್ಶನವನ್ನ ಮಾಡ್ತೇವೆ. ನಮ್ಮ ಶಾಲೆಯಲ್ಲಿ ನರ್ಸರಿ ಟು 5th ಸ್ಟ್ಯಾಂಡರ್ಡ್ ತರಗತಿಗಳು ನಡೆಯಲಿದ್ದು, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನಿರರ್ಗಳವಾಗಿ ಮಾತುಕತೆಯನ್ನ ಮಾಡಲಿಕ್ಕೆ ಮತ್ತು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಈ ಒಂದು ವಿಷಯವಾರು ವಸ್ತು ಪ್ರದರ್ಶನವನ್ನ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅವರ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ, ಇಂಗ್ಲಿಷು, ಹಿಂದಿ, ಗಣಿತ ಹೀಗೆ ವಿಷಯವಾರು ಹಂಚಿಕೆಯನ್ನ ಮಾಡುವುದರ ಜೊತೆಗೆ ಅವರಿಗೆ ಅವರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡಲಾಗಿರ್ತದ. ಆ ಪ್ರಾಜೆಕ್ಟ್ ವರ್ಕ್ಗಳನ್ನು ಸಹ ನಮ್ಮ ಶಾಲೆಯ ಪಾಲಕರು ಮಕ್ಕಳಿಗೆ ಅವರ ಮಕ್ಕಳ ಜೊತೆ ಕುಳಿತುಕೊಳ್ಳುವುದರ ಜೊತೆಗೆ ಅತ್ಯಂತ ಕ್ರಿಯಾಶೀಲತೆಯಿಂದ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಇಂಥ ನಮ್ಮ ವಿಷಯವಾರು ವಸ್ತು ಪ್ರದರ್ಶನದ ಇವತ್ತಿನ ದಿನ ವಿಶೇಷವಾಗಿ ಸರಸ್ವತಿ ಪೂಜೆಯನ್ನ ಮಾಡಿ ವಿಷಯವಾರು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ಸುಂದರ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಾಗಿರ್ತಕ್ಕಂತಹ ಶ್ರೀಮತಿ ಪ್ರತಿಕಾ ಮೇಡಮ್ ರವರು ಮತ್ತು ಪ್ರಶಾಂತ್ ಡಂಗೂರ್ಮಠ್ ಸರ್ ಅವರು ಬರುವುದರ ಜೊತೆಗೆ ನಮ್ಮ ಶಾಲೆಯ ನರ್ಸರಿ ತರಗತಿಯಿಂದ 5ನೇ ತರಗತಿಯ ಎಲ್ಲ ಪಾಲಕರು, ಪೋಷಕರು ಮತ್ತು ಈ ನಗರದಲ್ಲಿರ್ತಕ್ಕಂಥ ಗಣ್ಯರು, ಮಹನೀಯರು ಮತ್ತು ಆಜುಬಾಜು ಇರ್ತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳು ಬರುವುದರ ಜೊತೆಗೆ ನಮ್ಮ ಮಕ್ಕಳಿಗೆ ಶುಭ ಹಾರೈಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ಪಾಲಕರು ವಿಶೇಷವಾಗಿ ಏನಪ್ಪಾ ಅಂದ್ರೆ ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅತ್ಯಂತ ಆಸಕ್ತಿಯಿಂದ ನಮಗೆ ಮತ್ತು ಮಕ್ಕಳಿಗೆ ಸಾಥನ್ನು ಕೊಡ್ತಕ್ಕಂಥ ಪಾಲಕರು ನಮ್ಮ ಶಾಲೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಸುಂದರ ಸಮಾರಂಭದ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ 4 ಮಂದಿಗೆ ಅತ್ಯಂತ ಸರಳೀಕೃತವಾಗಿ ಈಸಿಯಾಗಿ ಈ ಒಂದು ವಾಹಿನಿಯ ಮೂಲಕ ತಾವುಗಳು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಿ. ನಿಮಗೂ ಮತ್ತು ನಿಮ್ಮ ಎಲ್ಲ ಟೀಮ್ನವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ, ನಮ್ಮ ಶಾಲಾ ಸಿಬ್ಬಂದಿಯ ವತಿಯಿಂದ, ನಮ್ಮ ವೈಯಕ್ತಿಕವಾಗಿ ನಾನು ನಿಮಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.